ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಸಂಡೇ ಅಂದರೆ ನಮಗೊಂದು ಸ್ವಲ್ಪ ಫ್ರೀ ಅಲ್ವಾ, ಡ್ಯೂಟಿ ಹೋಗೋರಿಗೆ ಸಂಡೇ ಸ್ಯಾಟರ್ಡೇ ಎರಡೂ ಫ್ರೀ. ಬಟ್ ನನಗೆ ಸಂಡೇ ಮಾತ್ರ ವೀಕ್ ಆಫು. ಸೊ ಹಾಗಾಗಿ ಸಂಡೇ ಸ್ವಲ್ಪ ಲೇಟಾಗಿ ಎದ್ದೊಳೋದು, ಲೇಟಾಗಿ ಸ್ನಾನ, ಸೊ ಪ್ರತಿಯೊಂದು. ಆ್ಯಂಡ್ ಇವತ್ತು ಬೆಳಗ್ಗೆ ತಿಂಡಿ ಮಾಡ್ತಾಯಿಲ್ಲ. ನಮ್ಮ ತುಮಕೂರಲ್ಲಿ ಕ್ಯಾಸಂದ್ರದಲ್ಲಿ ಪವಿತ್ರ ಇಡ್ಲಿ ಹೋಟೆಲ್ ಅಂತ ತುಂಬಾ ಫೇಮಸ್. ಅದು ತುಂಬ ಜನ ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಸೊ ಅಲ್ಲಿ ಹೋಗಿ ಇಡ್ಲಿ ವಡೆ ತಿನ್ಕೊಂಡು ಬರೋಣ ಅಂತ ಬಿಸಿದು ಅಂದ್ಕೊಂಡಿದ್ದೀವಿ. ಸೊ ಹಂಗಾಗಿ ಎಲ್ಲರೂ ಹೋಗ್ತಾಯಿದ್ದೀವಿ. ಆ್ಯಂಡ್ ಹಾಗಾಗಿ ತಿಂಡಿ ಏನೂ ಮಾಡ್ತಾಯಿಲ್ಲ. ಆ್ಯಂಡ್ ನಾನ್ ವೆಜ್ ಕೂಡ ಇಲ್ಲ ಇವತ್ತು. ತಂಗಿ ಕೂಡ ವಾಪಸ್ ಹೋಗ್ತಾಳೆ ಇವತ್ತು. ಬೆಳಗ್ಗೆ ಆ್ಯಸ್ ಯೂಶ್ವಲ್ ಹಾಲು ಮಕ್ಕಳಿಗೆ ನಾನು ಹಾಲು ಕುಡಿತಾಯಿದ್ದೀನಿ. ಅದಕ್ಕೂ ಮುಂಚೆ ಡಿಟಾಕ್ಸಿಫೈ ಅಂದರೆ ವಾಮ್ ವಾಟರ್ ಮತ್ತು ಲೆಮನ್ ಕುಡ್ದಾದ್ಮೇಲೆ ಹಾಲು ಕುಡಿತೀನಿ, ಒಂದು ಗ್ಲಾಸಷ್ಟು. ಸೊ ಇದನ್ನು ಮಾಡಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗಿ ತಿಂಡಿ ತಿನ್ಕೊಂಡು ಬರೋಣ. ಎಲ್ಲರೂ ಹೋಗಿ ಅಲ್ಲೇ ತಿನ್ಕೊಂಡು ಬರೋಣ, ಚೆನ್ನಾಗಿರುತ್ತೆ. ನಮಗೊಂದು ಸ್ವಲ್ಪ ಮಕ್ಕಳಿಗೆ ರಿಫ್ರೆಶ್ ಆದಂಗೆ ಆಗುತ್ತೆ. ಆ್ಯಂಡ್ ಬಿಸಿದು ಕೂಡ ತಿನ್ಬೋದು ಅಂತ. ಸೊ ಹೊರಟ್ವಿ. ಹಾಗೆ ನೈಟ್ ವೇರಲ್ಲೇ ಹೊರಟ್ವಿ. ನಾನೊಂದು ಜಾಕೆಟ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸಾಕಷ್ಟು ಜನ ಯಾವಾಗಲೂ ಸಿಕ್ಕಾಪಟ್ಟೆ ರಶ್ ಇದ್ದೇ ಇರುತ್ತೆ. ಇಡ್ಲಿ ಮತ್ತು ವಡೆ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ಲಿ. ಆ್ಯಂಡ್ ಲಶಿಕಾ ಕೂಡ ತುಂಬ ಎಕ್ಸೈಟ್ಮೆಂಟು ಕಾರಲ್ಲಿ ಹೋಗೋದಕ್ಕೆ, ಅವಳಿಗೆ ಇಷ್ಟ ಒಂಥರ. ಆ್ಯಂಡ್ ನಾವು ಬೆಳಗ್ಗೆ 8:30 ಹಂಗೆ ಹೋಗ್ತಾ ಇದ್ವಲ್ಲ. ಸೊ ನೇಚರು ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆಚೆ ಬೆಳಗ್ಗೆ ಆ ಸನ್ರೈಸು ಮತ್ತು ಆ ನೇಚರು, ಹೋಗಿ ತಿನ್ಕೊಂಡು ಬರೋಣ ಅಂತ. ಸೊ ಹಾಗೆ ಇವತ್ತೊಂದು ಹೋಮ್ ಮೇಡ್ ಆಯಿಲ್ ಕೂಡ ತೋರಿಸ್ತೀನಿ, ಹೇರ್ ಆಯಿಲು. ಅದಕ್ಕೊಂದು ಕೆಲವೊಂದು ಗ್ರೈಂಡ್ ಮಾಡೋದಿದೆ. ಸೊ ಏನೇನು ಗ್ರೈಂಡ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವತ್ತು ಫುಲ್ಲು ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ. ಸೊ ಬನ್ನಿ, ವ್ಲಾಗ್ ಫುಲ್ಲು ನೋಡಿ, ಮಿಸ್ ಮಾಡಿಬಿಡಿ. ಹೇರ್ ಆಯಿಲ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಮಿಸ್ ಮಾಡಿಬಿಡಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇಲ್ಲಿ ಆಚೆನೇ ನಾವು ಯಾವಾಗಲೂ ನಿಂತ್ಕೊಂಡೇ ತಿನ್ನೋದು. ಒಳಗಡೆ ಅಷ್ಟು ರಶ್ ಇರುತ್ತೆ, ಕೂತ್ಕೊಳ್ಳೋದಕ್ಕೂ ಜಾಗ ಇರೋಲ್ಲ. ಸೊ ಹಂಗಾಗಿ ನಾವು ಆಚೆಗಡೆ ನಿಂತ್ಕೊಂಡು ಟೇಬಲ್ ಮೇಲೆ ಇಟ್ಕೊಂಡು ತಿಂದ್ಕೊಂಡು ಬರ್ತೀವಿ. ಸೊ ನಾನು ಆಗಲೇ ಹೇಳಿದೆ ಆಯಿಲ್ ಅಂತ. ಸೊ ಅದಕ್ಕೇನೆಂದರೆ ಈ ಆಮ್ಲ ಸಿಗುತ್ತೆ ಅಲ್ಲ ನಿಮಗೆ, ಬೆಟ್ಟದ ನೆಲ್ಲಿಕಾಯಿ. ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ. ನೀವು ಡ್ರೈ ಕೂಡ ಮಾಡ್ಕೋಬೋದು ಅದನ್ನು, ಇಲ್ಲ ಹಸಿದು ಕೂಡ ಹಾಕ್ಕೋಬೋದು. ಅದನ್ನು ವಾಶ್ ಮಾಡಿದ್ದೀನಿ ಒಂದು 2-3. ಆ್ಯಂಡ್ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 5-6 ಕೊಂಬು ಇದು ಕರಿಬೇವಿನ ಸೊಪ್ಪು ವಾಶ್ ಮಾಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಆಗಲೇ ಬೆಟ್ಟದ ನೆಲ್ಲಿಕಾಯಿ ತೋರಿಸೋದಲ್ಲ. ಸೊ ಅದರೊಳಗೆ ಬೀಜ ಇರುತ್ತೆ, ಅದನ್ನು ತೆಗೆದುಬಿಟ್ಟು ಇನ್ನು ಉಳಿದಿರೋದೆಲ್ಲನೂ ಹಾಕಿಬಿಟ್ಟು ಇದಕ್ಕೊಂದು ಸ್ವಲ್ಪ ಮೆಂತ್ಯ ಕಾಳು ಹಾಕಿಬಿಟ್ಟು ಒಂಚೂರು ನೀರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊತೀನಿ. ಅದು ಎಲ್ಲಿವರೆಗೂ ಗ್ರೈಂಡ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ರುಬ್ಕೊಳ್ತೀನಿ. ಸೊ ಬೀಜ ಇರುತ್ತಲ್ಲ, ಇದನ್ನು ಬೀಜ ತೆಗಿಬೇಕು. ಆ್ಯಂಡ್ ಇರೋದನ್ನು ಹಾಕ್ಕೊಳ್ತಾಯಿದ್ದೀನಿ. ನೀವು ಬೇಕಿದ್ರೆ ಡ್ರೈ ಕೂಡ ಮಾಡಿಬಿಟ್ಟು ಈ ಬೆಟ್ಟದ ನೆಲ್ಲಿಕಾಯಿನ ಹಾಕ್ಕೋಬೋದು, ಇಲ್ಲ ಹಸಿದೆ ಕೂಡ ಹಾಕ್ಕೋಬೋದು. ಟೈಮ್ ಇದ್ದರೆ ನೀವು ಒಣಗಿಸ್ಬಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಸೊ ಬರೀ ಆಯಿಲ್ ಹಚ್ಚೋದಕ್ಕಿಂತ ಈ ಥರ ಮಿಕ್ಸ್ ಮಾಡಿ ಹಚ್ಚಿದ್ರೆ ಹೇರ್ಸ್ ತುಂಬಾ ಗ್ರೋತ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಇರೋಲ್ಲ. ನಾವು ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಯೂಸ್ ಮಾಡ್ತಾ ಇದ್ದೀವಲ್ಲ, ಸೊ ಡ್ಯಾಂಡ್ರಫ್ ಇರೋಲ್ಲ. ಹಾಗೆ ಮೆಂತ್ಯಕಾಳು, ಕರಿಬೇವಿನ ಸೊಪ್ಪು ಏನಿದೆ ಅದು ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ, ಹೇರ್ ಫಾಲ್ ಕೂಡ ಅವಾಯ್ಡ್ ಮಾಡುತ್ತೆ. ಸೊ ಇದಿಷ್ಟನ್ನು ಬೆಟ್ಟದ ನೆಲ್ಲಿಕಾಯಿನ ಹಾಕ್ಕೊಂಡೆ ಕಟ್ ಮಾಡಿಕೊಂಡು. ಸೊ ಸಿಂಪಲ್ಲು, ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮ್ಮ ಹೇರ್, ಹೋಮ್ ರೆಮಿಡೀಸಲ್ಲೇ ನಮ್ಮ ಹೇರ್ ಇದನ್ನು ನೋಡ್ಕೋಬೋದು. ನಾನು ಆಗಲೇ ಹೇರ್ ಸ್ಪಾ ಬಗ್ಗೆ ಕೂಡ ಹೇಳಿದೆ. ಹೇರ್ ಸ್ಪಾ ಜೊತೆಗೆ ಅದಾಗಲಿಲ್ಲ ಅಂದರೆ ಈ ಥರ ಹೋಮ್ ರೆಮಿಡೀಸ್ನ ನೀವು ಫಾಲೋ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೇರ್ ಕೇರ್ ಮಾಡ್ಕೋಬೇಕು. ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ಎಷ್ಟು ಅದು ಗ್ರೈಂಡ್ ಆಗುತ್ತೆ ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತೀನಿ. ಸೊ ಶಿಫ್ಟ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು 3 ವೆರೈಟಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮತ್ತು ಬಾದಾಮಿ ಎಣ್ಣೆ. ಸೊ ಯಾವುದೂ ಇಲ್ಲ ಅಂದರೆ ನೀವು ಬರೀ ಕೊಬ್ಬರಿ ಎಣ್ಣೆ ಆದರೂ ಯೂಸ್ ಮಾಡ್ಕೋಬೋದು. ನಾನು ತಂಪಾಗಿರಲಿ ಅಂತ ಒಂದು ಸ್ವಲ್ಪ ಹರಳೆಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಮಕ್ಳಿಗೂ ಕೂಡ ನಾನು ಅಪ್ಲೈ ಮಾಡ್ತೀನಿ ಹೇರ್ಸಿಗೆ. ಸೊ ಮಕ್ಕಳಿಗೆ, ನನಗೆ, ಅಮ್ಮಗೆ, ತಂಗಿಗೆ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ರುಬ್ಕೊಂಡಿದ್ದೀನಿ. ಹಾಗೆ ನನಗೆ ಮೆಜರ್ಮೆಂಟ್ ಅಂತ ಏನಿಲ್ಲ. ಒಂದು ಸ್ವಲ್ಪ ಹರಳೆಣ್ಣೆ ಕಡಿಮೆ ಹಾಕ್ಕೊಳ್ಳಿ, ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇರಲಿ, ಆಲ್ಮಂಡ್ ಆಯಿಲ್ ಅವೆರಡಕ್ಕೂ ಮಧ್ಯೆ ಮೆಜರ್ಮೆಂಟ್ನ ತೊಗೊಳ್ಳಿ ಅಷ್ಟೇ. ಸೊ ಯಾವುದು ನಿಮ್ಮ ಮನೇಲಿ ಎಣ್ಣೆ ಅವೈಲಬಲ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇಷ್ಟನ್ನು ಹಾಕಿಬಿಟ್ಟು ಅದು ನೊರೆ ಬರುತ್ತೆ ಚೆನ್ನಾಗಿ. ಸ್ವಲ್ಪ ಕುದಿಸ್ಕೊಂಡ್ರೆ ಆ ಎಣ್ಣೆ ಕಲರೇ ಚೇಂಜ್ ಆಗಿಬಿಡುತ್ತೆ, ಗ್ರೀನ್ ಕಲರ್ ಆಗಿಬಿಡುತ್ತೆ. ಸೊ ಅಲ್ಲಿವರೆಗೂ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದೆಲ್ಲ ನಾವು ಗ್ರೈಂಡ್ ಮಾಡಿರೋದು ಎಲ್ಲ ಸಾರಾಂಶ ಎಲ್ಲ ಎಣ್ಣೆಗೆ ಬಿಡುತ್ತೆ. ಅದಾದಮೇಲೆ ಉಗುರು ಬೆಚ್ಚಗೆ ಇರೋವಾಗಲೇ ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೇಕು. ಆವಾಗಲೇ ಒಂದು ಒಳ್ಳೆಯ ಎಫೆಕ್ಟು. ಫುಲ್ಲು ಕೂಲ್ ಆದಮೇಲೆ ಹಚ್ಕೊಳ್ಳೋದಕ್ಕಿಂತ ವಾರ್ಮ್ ಆಗಿದ್ದಾಗ ಹೇರ್ಸ್ಗೆ ಅಪ್ಲೈ ಮಾಡಿಕೊಂಡ್ರೆ ಒಂದು ಒಳ್ಳೆ ಎಫೆಕ್ಟ್ ಆ್ಯಂಡ್ ರಿಸಲ್ಟ್
ಬಿಟ್ಟಿರುತ್ತೆ. ಸೊ ಇದಿಷ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ಬೇರೆ ಬೌಲ್ಗೆ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ವೇಸ್ಟ್ ಮಾಡಬಾರ್ದು. ಇವಾಗ ಏನು ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಕೂಡ ವೇಸ್ಟ್ ಮಾಡಬಾರ್ದು. ಬೇಕಿದ್ರೆ ನೀವು ಹೇರ್ ಪ್ಯಾಕ್ ಆಗಿ ಅದನ್ನು ಯೂಸ್ ಮಾಡ್ಕೋಬೋದು, ಇಲ್ಲ ಎಣ್ಣೆ ಇಟ್ಕೊಂಡು ಅದನ್ನು ಆಮೇಲೆ ಹೇರ್ ಪ್ಯಾಕ್ ಆಗಿ ಸ್ಕ್ಯಾಲ್ಪ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಇದನ್ನು ಲಸಿಕಾಗೆ ಹಾಗೆ ಇಟ್ಟೆ. ಹೇರ್ ಪ್ಯಾಕು ಆದಂಗೆ ಇರುತ್ತೆ ಮತ್ತು ಎಣ್ಣೆ ಕೂಡ ಇರುತ್ತಲ್ಲ ಅದರಲ್ಲಿ. ಸೊ ಎಣ್ಣೆ ಕೂಡ ಅವಳಿಗೆ ಅಪ್ಲೈ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಸೊ ಅವಳಿಗೊಂದು ಸ್ವಲ್ಪ ಇಟ್ಟೆ. ನಾನೊಂದು ಸ್ವಲ್ಪ ಎಣ್ಣೆ ಆದಮೇಲೆ ಸ್ವಲ್ಪ ಬುಡಕ್ಕೆ ಸ್ಕ್ಯಾಲ್ಪ್ಗೆಲ್ಲನೂ ನಾನು ಹಚ್ಕೊಂಡೆ. ಸೊ ನೋಡಿ ಎಣ್ಣೆ ಕಲರು ಫುಲ್ಲು ಗ್ರೀನ್ ಕಲರ್ ಥರ ಆಗಿಬಿಟ್ಟಿದೆ. ಸೊ ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದಲ್ವ, ಹಾಗಾಗಿ ಅದರಲ್ಲೂ ಕೂಡ ತುಂಬಾ ಏನೋ ಇರುತ್ತೆ, ಅದರಲ್ಲೂ ನ್ಯೂಟ್ರಿಯೆಂಟ್ಸ್ ಮಿನರಲ್ಸ್ ಎಲ್ಲನೂ. ಸೊ ಇವಾಗ ನೋಡಿ ಆ ಗ್ರೈಂಡದೇನು ವೇಸ್ಟ್ ಇದೆ ಅದನ್ನೇ ಇಡ್ತಾಯಿದ್ದೀನಿ ಲಸಿಕಾಗೆ. ಎಣ್ಣೆ ಇಟ್ಟಂಗೂ ಆಗುತ್ತೆ, ಪ್ಲಸ್ ಅದನ್ನು ಹೇರ್ ಪ್ಯಾಕ್ ಥರನೂ ಆಗುತ್ತೆ ಅಂತ. ಸೊ ಈ ಥರವೆಲ್ಲ ಲಸಿಕಾ ತುಂಬ ಚೆನ್ನಾಗಿ ಹಚ್ಚಿಸ್ಕೋತಾಳೆ, ಅಳೋದು ಗಿಳೋದು ಅಂತ ಏನಿಲ್ಲ. ಇನ್ನು ಪ್ರಕುಲ್ಗೂ ಕೂಡ ಅಷ್ಟೇ ಇದೇ ಥರನೇ ಗ್ರೈಂಡ್ ಮಾಡಿರೋದೇ ಇಟ್ಟೆ. ಏನಕ್ಕಂದರೆ ಅವ್ರ ಕೂದಲು ಸ್ವಲ್ಪನೇ ಇರುತ್ತಲ್ಲ, ಎಣ್ಣೆ ಚೆನ್ನಾಗಿ ಅಪ್ಲೈ ಆಗುತ್ತೆ ಅಂತ. ಸೊ ಇವಳಿಗೆಲ್ಲ ಅಪ್ಲೈ ಆದಮೇಲೆ ಪ್ರಕುಲ್ಗೂ ಅಪ್ಲೈ ಮಾಡಿ, ಸೊ ನಾನು ಕೂಡ ಅಪ್ಲೈ ಮಾಡ್ಕೋಬೇಕು. ಸೊ ಅಪ್ಲೈ ಮಾಡಿಕೊಂಡು ನಾನು ಸಂಜೆ ಸ್ನಾನ ಮಾಡಿಕೊಂಡೆ. ಇಲ್ಲ 2 hours ಬಿಟ್ಟರೂ ನಡೆಯುತ್ತೆ, ಇಲ್ಲ ಓವರ್ ನೈಟ್ ಬಿಟ್ಟರೂ ನಡೆಯುತ್ತೆ. ಸೊ ಮಿನಿಮಮ್ 2 hours ಬಿಡಲೇಬೇಕು. ನಾನೊಂದು 6 hours ಬಿಟ್ಟಿದ್ದೆ ಸಂಜೆ ಸ್ನಾನ ಮಾಡ್ಕೊಳ್ಳೋದ್ರಿಂದ. ಸೊ ತುಂಬ ಚೆನ್ನಾಗಿ ಅರೋಮಾ ಕೂಡ ಇರುತ್ತೆ ಆ್ಯಂಡ್ ಒಳ್ಳೆ ಹೋಮ್ ರೆಮಿಡಿ ಕೂಡ. ಏನಕ್ಕೆ ನಾವು ಕರಿಬೇವು, ಬೆಟ್ಟದ ನೆಲ್ಲಿಕಾಯಿ, ಮೆಂತ್ಯ ಕಾಳೆಲ್ಲ ಯೂಸ್ ಮಾಡಿರ್ತೀವಿ. ಎಲ್ಲನೂ ಹೇರ್ ರಿಲೇಟೆಡ್, ಅಂದರೆ ಹೇರ್ ಪ್ರಾಬ್ಲಮ್ಸ್ಗೆ ಒಂದು ಒಳ್ಳೆ ರೆಮಿಡಿ ಆಗಿರೋದ್ರಿಂದ ಯೂಸ್ ಮಾಡ್ಕೋಬೋದು. ಸೊ ಹಾಗೆ ನಾನು ಕೂಡ ಇವಾಗ ಅಪ್ಲೈ ಮಾಡ್ಕೋಬೇಕು ಆಯಿಲ್. ಇದೊಂಥರ ಸಂಡೇ ಬಂದರೆ ನಮಗೆ ಸೆಲ್ಫ್ ಕೇರ್ ಅನ್ನೋ ಥರ. ಸೊ ಹೇರಿಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು, ನೀಲ್ ಕಟ್ಟಿಂಗ್, ಸೊ ಈ ಥರ ಪ್ರತಿಯೊಂದು ಸೆಲ್ಫ್ ಕೇರು. ಇನ್ನು ಲಸಿಕಾ ನೋಡಿ ಅಳ್ತಾ ಇದ್ದಾಳೆ, ನನಗೆ ಅದು ಬೇಕು ಇದು ಬೇಕು ಆಟ ಆಡೋಕ್ಕೆ ಅಂತ. ನಾನಿದ್ದರೆ ಸಖತ್ ಹಠ ಮನೇಲಿ. ಹಂಗೆ ಅಮ್ಮಂದ್ರಿದ್ರೆ ಒಂದು ಸ್ವಲ್ಪ ಹಠನೇ ಅಲ್ವಾ ಮಕ್ಕಳು, ಅದು ಬೇಕು ಇದು ಬೇಕು. ಒಂದು ಸ್ವಲ್ಪ ಸ್ಟಬ್ಬಾನ್ ಆಗಿಬಿಡ್ತಾರೆ. ಈ ಚಿಕ್ಕವ್ರು 2ನೇವ್ರು ಏನು ಹುಟ್ಟಿರ್ತಾರೆ ತುಂಬ ಸ್ಟಬ್ಬಾನ್, ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ತುಂಬ ಹಠ. ಸೊ ಅರೋಮಾ ಕೂಡ ಅಷ್ಟೇ ನಾನು ಹಚ್ಕೊಳ್ಳೋವಾಗ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸ್ಮೆಲ್ಲೆಲ್ಲ. ಆ್ಯಂಡ್ ನಂಗೆ ತುಂಬ ಒಂದು ಸ್ವಲ್ಪ ತಂಪು ಅಂತ ಅನಿಸ್ತಾಯಿತ್ತು. ಹರಳೆಣ್ಣೆ ಎಲ್ಲ ಯೂಸ್ ಮಾಡಿದ್ನಲ್ಲ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಹೇರ್ ಫಾಲ್ ಯಾರಿಗಿದೆ, ಡ್ಯಾಂಡ್ರಫ್ ಯಾರಿಗಿದೆ, ಎಸ್ಪೆಷಲಿ ವರ್ಕಿಂಗ್ ವುಮೆನ್ ಹೋದಾಗ, ಆಚೆ ಹೋದಾಗ ಧೂಳಿಗೆ ಡಸ್ಟಿಗೆಲ್ಲ ಹೇರ್ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ತುಂಬಾ ಒಳ್ಳೆಯದು. ಸೊ ಇವಾಗ ನೆಕ್ಸ್ಟ್ ನಾನು ಎಗ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು, ಮಧ್ಯಾಹ್ನಕ್ಕೆ ನಾನ್ ವೆಜ್ ಏನು ತಂದಿಲ್ಲ ಅಲ್ಲ, ಸೊ ಹಾಗಾಗಿ ಎಗ್ಸ್ ಇತ್ತು, ಎಗ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಎಗ್ ಬಿರಿಯಾನಿ ಮಾಡ್ತಾಯಿದ್ದೆ. ರೆಸಿಪಿನ ನಾನು ಸಾಕಷ್ಟು ಒಂದು 2-3 ಸಲ ತೋರಿಸಿದ್ದೀನಿ, ಹಾಗಾಗಿ ನನ್ನ ರೆಸಿಪಿ ಏನು ತೋರಿಸ್ತಾ ಇಲ್ಲ. ಸೊ ತಂಗಿ ಕೂಡ ಇನ್ನು ಊಟ ಮಾಡಿಕೊಂಡು ಹೊರಡ್ತಾಳೆ ಬ್ಯಾಂಗ್ಳೂರಿಗೆ. ಸೊ ಅಷ್ಟರಲ್ಲಿ ಎಗ್ ಬಿರಿಯಾನಿ ಮಾಡೋಣ. ಸೊ ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡೋಣ ಹೆಡ್ ಬಾತ್ಗೆ ಅಂದ್ಕೊಂಡು. ಮತ್ತು ಮಂಡೇ ಬೆಳಗ್ಗೆ ಅಂದರೆ ಆಯಿಲ್ ಹಚ್ಕೊಂಡಿರ್ತೀನಿ, ತುಂಬಾ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಸಂಜೆ ಒಟ್ಟಿಗೆ ಸಂಜೆ ಮಾಡಿಕೊಂಡ್ರೆ ಸೊ 2ಕ್ಕೆ ಆಗುತ್ತೆ ಅಂತ. ಆ್ಯಂಡ್ ಇಲ್ಲಿ ನೋಡಿ ನಮ್ಮಪ್ಪ ಪ್ರಕುಲ್ಗೆ ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದಾನೆ, ಸಖತ್ತು ಬಿಸಿಲಿತ್ತು. ಸಂಡೇ ಆವತ್ತು ಬೆಳಗ್ಗೆ ಏನೂ ತುಂಬ ಚೆನ್ನಾಗಿದೆ, ಫುಲ್ಲು ಮಧ್ಯಾಹ್ನ ಎಲ್ಲ ತಿರುಗಿಬಿಟ್ಟ ಚೆನ್ನಾಗಿ, ಅಂಗಡಿಗೆ ಹೋಗೋದು ಬರೋದು, ಫ್ರೆಂಡ್ಸ್ ಜೊತೆ ಆಟಾಡೋದು, ಫುಲ್ಲು ಕಪ್ಪಗಾಗಿ ಹೋಗ್ಬಿಟ್ಟಿದ್ದ. ಸೊ ಮೊದಲು ತುಂಬ ವೈಟ್ ಇದ್ದ ಅವನು. ಈ ಗಂಡು ಮಕ್ಕಳೇ ಹಾಗೆ ಹೋಗ್ತಾ ಜಾಸ್ತಿ ಆಟ ಆಡ್ತಾರೆ, ಬಿಸಿಲು ಅಂತ ನೋಡೋಣ, ನೆರಳು ಅಂತ ನೋಡಲ್ಲ. ಸೊ ಹಂಗಾಗಿ ಸ್ವಲ್ಪ ತಟ್ಟೆಗೆ ಸೋಡಾ, ನಿಂಬೆಹಣ್ಣು ಮತ್ತು ಸ್ವಲ್ಪ ಪೇಸ್ಟು ಮತ್ತು ಒಂದು ಸ್ವಲ್ಪ ಶ್ಯಾಂಪು ಹಾಕಿಬಿಟ್ಟು, ಲೆಮನ್ ಕಟ್ ಮಾಡಿಬಿಟ್ಟು ಅರ್ಧ ಹೋಳು ಅದನ್ನು ಡಿಪ್ ಮಾಡಿ ಚೆನ್ನಾಗಿ ರಬ್ ಮಾಡಿಕೊಂಡ್ರೆ ಟ್ಯಾನ್ ಆಗಿರೋದೆಲ್ಲ ಹೊರಟೋಗುತ್ತೆ. ಇದನ್ನು ವೀಕ್ಲಿ ಒಂದು ಸಲ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ದೊಡ್ಡವ್ರಿಗೂ ಅಷ್ಟೇ, ಚಿಕ್ಕ ಮಕ್ಳಿಗೂ ಅಷ್ಟೇ. ಚಿಕ್ಕ ಮಕ್ಕಳು ಅಂದರೆ ತೀರಾ ಈ ಪ್ರಕುಲ್ ಏಜಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಕೈಯೆಲ್ಲ ತುಂಬಾ ಟ್ಯಾನ್ ಆಗುತ್ತೆ ಮಕ್ಕಳಿಗೆ, ಈ ಹಣೆ ಕತ್ತು ತುಂಬ ಟ್ಯಾನ್ ಆಗುತ್ತೆ. ಹಾಗಾಗಿ ನಮ್ಮಪ್ಪ ಉಜ್ಜುತ್ತಾ ಇದ್ರು ಹಾಕ್ಕೊಂಡು. ನಾನು ಅಡುಗೆ ಮಾಡ್ತಾಯಿದ್ದೆ, ಹಂಗಾಗಿ ನನಗೆ ಮಾಡೋದಕ್ಕಾಗಲಿಲ್ಲ. ಸೊ ಅದು ಆ ರೆಮಿಡಿನ ಫಾಲೋ ಮಾಡಿ ಈ ಲೆಗ್ ಬಿರಿಯಾನಿ ಕೂಡ ರೆಡಿ ಆಗೋಯಿತು. ತುಂಬ ಚೆನ್ನಾಗಿ ಬಂದಿತ್ತು, ನೋಡ್ತಿದ್ದೀರಲ್ಲ. ಸೊ ಇದನ್ನು ಹಾಗೆ ಕೂಡ ತಿನ್ಬೋದು, ಇಲ್ಲ ಮೊಸರು ಬಜ್ಜಿ ಇದ್ರ ಜೊತೆ ಸೈಡ್ಗೆ ಆದರೂ ಹಾಕ್ಕೊಂಡಾದರೂ ತಿನ್ಬೋದು. ಸೊ ನಮ್ಮದು ಊಟ ಕೂಡ ಆಗೋಗುತ್ತೆ. ಆ್ಯಂಡ್ ಎಗ್ ಬಿರಿಯಾನಿ ಚೆನ್ನಾಗಿರುತ್ತೆ, ಬಿಸಿದು ನಾವು ತಿಂದಾಗ ಅದ್ರ ಟೇಸ್ಟೇ ಚೇಂಜ್ ಆಗುತ್ತೆ. ಮತ್ತು ತಣ್ಣಗಾದಾಗ ಅಷ್ಟು ಚೆನ್ನಾಗಿರಲ್ಲ. ಎಗ್ ರೆಸಿಪೀಸ್ ಯಾವುದೇ ಆಗಲಿ ಬಿಸಿ ತಿಂದ್ರೇ ಚೆನ್ನಾಗಿರೋದು. ತಣ್ಣಗಾದ್ಮೇಲೆ ಏನೋ ಒಂಥರ ತಿನ್ನೋಕ್ಕೆ ಮನಸ್ಸಾಗೋದಿಲ್ಲ ಅದು. వస్తాం ఏం ಹೋಗ ಆ ಕಡೆ.
ಯಾ ಸ್ಟ್ಯಾಂಡ್ ಅಟ್ಲೇಸ್ ನಾನು ಬಾಯ್. ತಂಗಿ ಕೂಡ ಹೊರಡ್ಲು, ಅಪ್ಪ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತಿದ್ದಾರೆ. ಬಸ್ಸಲ್ಲಿ ಹೋಗ್ತಾಳೆ ಆರಾಮಾಗಿ. ಅಲ್ಲಿಂದ ಬಸ್ಸು ಮೆಟ್ರೋ ಅಲ್ಲಿಂದ, ಮತ್ತು ಅಲ್ಲಿಂದ ಅವರು ಹಸ್ಬೆಂಡ್ ಬಂದು ಕರ್ಕೊಂಡು ಹೋಗ್ತಾರೆ ಮೆಟ್ರೋ ಸ್ಟೇಷನಿಂದ. ಸೊ ಹಂಗಾಗಿ ಹೊರಟಿದ್ದಾಳೆ. ಆ್ಯಂಡ್ ನಾವು ನಮ್ಮ ಕೆಲಸನ ನೋಡ್ಕೋಬೇಕು ಮಿಕ್ಕಿರೋದು. ಆ್ಯಂಡ್ ಅಷ್ಟೇ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ತುಂಬ ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಸೊ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಇದು ನನ್ನ ರಿಕ್ವೆಸ್ಟ್. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.